ತಮಿಳುನಾಡು ವಿಧಾನಸಭೆಯಲ್ಲಿ ಬಹುಮತ ಗೆದ್ದ ಸಿಎಂ ವಿಜಯ್ ಸರ್ಕಾರ ರಚನೆಗೆ ಒದ್ದಾಡಿ ಸುಲಭವಾಗಿ ವಿಶ್ವಾಸ ಮತವನ್ನ ಗೆದ್ದು ಬೀಗಿದ್ದಾರೆ. 144ಕ್ಕೂ ಹೆಚ್ಚು ಶಾಸಕರ ಬೆಂಬಲ ಸಿಕ್ಕಿದೆ ವಿಜಯ್ ಸರ್ಕಾರಕ್ಕೆ. ಸಿಎಂ ವಿಜಯ್ ಬಹುಮತ ಸಾಬೀತಾಗಿದೆ. ವಿಜಯ್ ಸರ್ಕಾರದ ವಿರುದ್ಧ ಕೇವಲ 22 ಶಾಸಕರು ಮತ ಚಲಾವಣೆ ಮಾಡಿದ್ದಾರೆ. ಸದನದಲ್ಲಿದ್ದು ಪರ ವಿರುದ್ಧ ಮತ ಚಲಾವಣೆ ಮಾಡದ 5 ಶಾಸಕರಿದ್ದಾರೆ. ಡಿಎಂಕೆಯ 59 ಶಾಸಕರು, ಎಐಎಡಿಎಂಕೆಯ 10 ಶಾಸಕರು ಸಭಾತ್ಯಾಗ ಮಾಡಿದರು. ಅಣ್ಣಾ ಡಿಎಂಕೆ ಪಕ್ಷದ 25 ಶಾಸಕರು ಟಿವಿಕೆ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಭಾರಿ ಭಿನ್ನಾಭಿಪ್ರಾಯದ ಮಧ್ಯೆ 25 ಎಐಎಡಿಎಂಕೆ ಶಾಸಕರ ಬಂಡಾಯ. ಷಣ್ಮುಗಂ ನೇತೃತ್ವದಲ್ಲಿ ವಿಜಯ್ ಸರ್ಕಾರಕ್ಕೆ 24 ಶಾಸಕರ ಬೆಂಬಲ ಸಿಕ್ಕಿದೆ. ಮುಂದಿನ 6 ತಿಂಗಳು ತಮಿಳುನಾಡಿನ ವಿಜಯ್ ಸರ್ಕಾರ ಸೇಫ್ ಆಗಿದೆ. ಡಿಎಂಕೆ ಮತ್ತು ಪಳನಿಸ್ವಾಮಿ ಬೆಂಬಲಿಗ ಎಐಎಡಿಎಂಕೆ ಶಾಸಕರ ಸಭಾತ್ಯಾಗ ಆಯಿತು. ಡಿಎಂಕೆ ಮತ್ತು ಪಳನಿಸ್ವಾಮಿ ಬೆಂಬಲಿತ ಎಐಎಡಿಎಂಕೆಯ ಶಾಸಕರೇನಿದ್ದಾರೆ ಅವರು ಸಭಾತ್ಯಾಗ ಮಾಡಿದರು. ಷಣ್ಮುಗಂ ನೇತೃತ್ವದಲ್ಲಿ 24 ಜನ ಶಾಸಕರು ವಿಜಯ್ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟರು. 4 ಪಿಎಂಕೆ ಮತ್ತು ಒಬ್ಬ ಬಿಜೆಪಿ ಶಾಸಕ ವಿಶ್ವಾಸ ಮತದಿಂದ ದೂರ ಉಳಿದರು. ಬಹುಮತವನ್ನ ಗೆದ್ದಿದೆ ವಿಜಯ್ ಸರ್ಕಾರ. ಇವತ್ತು ವಿಜಯ್ ಪಾಲಿಗೆ ಅಗ್ನಿ ಪರೀಕ್ಷೆ ಆಗಿತ್ತು. 108 ಸ್ಥಾನಗಳನ್ನ ಗೆದ್ದಂತ ಟಿವಿಕೆ ಪಕ್ಷ ಬಹುಮತಕ್ಕಾಗಿ ಸಾಕಷ್ಟು ಸರ್ಕಸ್ ನಡೆಸಿತು. ಫಲಿತಾಂಶ ಬಂದ ನಂತರ 5 ದಿನಗಳ ಕಾಲ ನಡೆದಂತ ಸರ್ಕಸ್. ಭಾನುವಾರ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇವತ್ತು ಅಗ್ನಿ ಪರೀಕ್ಷೆಯ ಸಮಯ ಆಗಿತ್ತು. ಅಗ್ನಿ ಪರೀಕ್ಷೆಯನ್ನ ಗೆದ್ದಿದ್ದಾರೆ ವಿಜಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.